ಸೇಡಂ ಪಟ್ಟಣದ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯಲ್ಲಿ ಅದ್ದೂರಿಯಾಗಿ ಜರುಗಿದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಸೇಡಂ ತಾಲೂಕಿನ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮಹಿಳೆಯರ ಸಾಧನೆ, ಸಮಾನತೆ ಮತ್ತು ಸಮಾಜದಲ್ಲಿ ಅವರ ಪಾತ್ರವನ್ನು ಗೌರವಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಶ್ರೀಯಾಂಕ್ ಧನುಶ್ರೀ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಮಾಜ ಸೇವಕಿ ಜ್ಯೋತಿ ಮಾಲಾ ಅವರು ವಹಿಸಿಕೊಂಡಿದ್ದರು. ಅತಿಥಿಗಳಾಗಿ ವಿಜಯರಾಣಿ ಮೇಡಂ ಭಾಗವಹಿಸಿ ಮಹಿಳೆಯರು ಸಮಾಜದ ಅಭಿವೃದ್ಧಿಗೆ ನೀಡುತ್ತಿರುವ ಕೊಡುಗೆಯನ್ನು ಪ್ರಶಂಸಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಸೌಮ್ಯ ಹುನಗುಂದ್ ಅವರು ನಡೆಸಿಕೊಟ್ಟರು. ರಾಜೇಶ್ವರಿ ಹಿರೇಮಠ್ ಅವರು ಸ್ವಾಗತ ಭಾಷಣ ಮಾಡಿದರು. ಈ ಸಂದರ್ಭದಲ್ಲಿ ಅಲ್ಟ್ರಾಟೆಕ್ ಕಂಪನಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಗೀತಾ ಎಂಬ ಸೆಕ್ಯುರಿಟಿ ಗಾರ್ಡ್ ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. ಜೊತೆಗೆ ಕರಾಟಿ ಶಿಕ್ಷಕಿ ರೂಪಾ ಅಲ್ಲೂರ್ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಿಳಾ ಸಬಲೀಕರಣ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಹಿಳೆಯರು, ಸಿಬ್ಬಂದಿ ಹಾಗೂ ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವರದಿ ಜೆಟ್ಟೆಪ್ಪ ಎಸ್ ಪೂಜಾರಿ. ಹಾಗಾಗಿ ಹೋಗಿ ಇದೊಂದು ದೊಡ್ಡ ಜವಾಬ್ದಾರಿ ಅಂತ ಆಗಿತ್ತು ನಂಗೆ ನಿನ್ನೆದು ಟೆನ್ಷನ್. ಹಾಗಾಗಿ ಎಲ್ಲರೂ ಕೂಡ ನನಗೆ ಪ್ರತಿ ಸಲ ಏನೇ ಕಾರ್ಯಕ್ರಮ ಮಾಡಿದಾಗ ಎಲ್ಲರೂ ಕೂಡ ಸಹಕರಿಸ್ತಾರೆ. ಹಾಗಾಗಿ ಮೊದಲೇದಾಗಿ ವೇದಿಕೆ ಮೇಲೆ ಆಸೀನರಂತಹ ನಮ್ಮ ನೆಚ್ಚಿನ ಸಹೋದರ ರೂಪದಾಗೆ ಅನ್ಬಾರ್ವರಿಗೆ, ಯಾಕಂದರೆ ನಮ್ಮ ಮೇಡಮ್ ಅವ್ರಿಗಿಂತ ಹೆಚ್ಚಾಗಿ ಅವರು ಎಲ್ಲರೂ ಕೂಡ ಸಹೋದರ ರೂಪದ ಹೆಚ್ಚಾಗಿ ಇರ್ತಾರೆ. ಹಾಗಾಗಿ ಅವರಿಗೆ ಮೊದಲನೇದಾಗಿ ನಮ್ಮೆಲ್ಲರ ಕಡೆಯಿಂದ ನಮ್ಮ ಈ ವೇದಿಕೆಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇರ್ತೀನಿ. ಹಾಗಾಗಿ ಮತ್ತೆ ಅವರಿಗೆ ಮಹಿಳಾ ದಿನಾಚರಣೆದ ಶುಭಾಶಯ ಕೂಡ ಕೊಡ್ತೀನಿ. ಅದೇ ರೀತಿ ಮೇಡಮ್ ಅವರಿಗೆ ಕೂಡ ವಿಜಯರಾಣಿ ಮೇಡಮ್ ಅವರಿಗೆ ನಾವು ಒಂದೇ ಮಾತು ಹೇಳಿದೆ. ಮೇಡಮ್ ಅವರೇ, ನಾನು ಅವ್ರಿಗೆ ಮೊದಲೇ ಕಾಲ್ ಮಾಡಿದೆ. ಮೇಡಮ್ ಅವರೇ ಈ ರೀತಿ ಮಾಡ್ತಾ ಇದ್ದೇವೆ, ಬರಬೇಕಂದಾಗ ಒಂದೇ ಕರೆಗೊಟ್ಟು ಮೇಡಮ್ ಕೂಡ ಬಂದರು. ಅವರಿಗೂ ಕೂಡ ನಮ್ಮ ಕಡೆಯಿಂದ ಸ್ವಾಗತವನ್ನು ಕೊಡ್ತೀನಿ. ನಾವು ಮೊದಲನೇದಾಗಿ ನಾನು ಒಬ್ಬಳು ಸಮಾಜ ಸೇವಕಿ, ತಮಗೆಲ್ಲರೂ ಗೊತ್ತು. ಸಡನ್ನಾಗಿಲ್ಲ, ಭಾಳಷ್ಟು ಕಡೆ ಓಡಾಡ್ತಿದ್ದ ಮಾಡ್ತಿದ್ದ. ಈಗ ನಾವು ಯಾವಾಗಲೂ ಮಾಡೋದಂದ್ರೆ ನಾವು ಭಾಳಷ್ಟು ಕಡೆ ಮಾಡೋದು ಕರ್ನಾಟಕ ರಾಜ್ಯೋತ್ಸವ ನಾವೆಲ್ಲರೂ ಕೂಡ ಮಾಡ್ತೀವಿ, ತಮಗೆಲ್ಲ ಗೊತ್ತು. ಅವಾಗ ಎಲ್ಲರೂ ಕೂಡ ನಾನು ಸಪೋರ್ಟ್ ಮಾಡಿ ಈ ರೀತಿ ಮಾಡೋಣಂತ ನಾವು ಯಾರೂ ಒಬ್ಬರು ಅಂತ ಮಾಡಿಲ್ಲ, ಎಲ್ಲರೂ ಟೀಮ್ ವರ್ಕಾಗೆ ಮಾಡಿದ್ದೀವಿ. ಇದನ್ನು ಟೀಮ್ ವರ್ಕ್ ಅಂತಿಕೊಂಡೆ ನಾನು ಇವತ್ತು ಕಾರ್ಯಕ್ರಮ ಆಯೋಜಿಸಿದ್ದು, ಅಥವಾ ನಾನು ಒಂದು ಪರ್ಸ್ನಲಿ ನಮ್ಮ ಮನೆ ಅಂತಲ್ಲ, ಎಲ್ರಿಗೂ ಒಂದು ವೇದಿಕೆ ಇರಲಿ. ನಾನು ಸೇಡಮ್ದಾಗ ಎಲ್ಲ ಕಡೆ ಆಡ್ತೇವೆ. ಮೇಡಮ್ ಭಾಳಷ್ಟು ಕಡೆ ಸೇಡಮ್ಗೆ ಎಲ್ಲರಿಗೂ ಪರಿಚಯ, ಕೆಲವೊಬ್ಬರಿಗೆ ಅವ್ರು ಇಲ್ಲಿ ಸ್ವಲ್ಪ ಮಂದಿ ಗೊತ್ತಿಲ್ಲ. ಹಾಗಾಗಿ ಮೇಡಮ್ ಇಲ್ಲೇ ಇರ್ತಾರೆ, ಎಲ್ರಿಗೂ ಭಾಳ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲರೂ ಅವ್ರು ಭಾಳಷ್ಟು ಅವರು ಸಮಾಜ ಸೇವೆ ಅಥವಾ ಅವರು ಮಾಡೋಂಥ ಕೆಲಸಗಳನ್ನು ಮೆಚ್ಚಿ ನಾನು 3-4 ಕಾರ್ಯಕ್ರಮ ಅವ್ರ ವೇದಿಕೆ ಅವ್ರ ಜೊತೆಗೆ ನಾನು ಹಂಚ್ಕೊಂಡಿದ್ದೆ. ಒಂದು ಸೌಭಾಗ್ಯ ಅಂತ ಕೇಳ್ಬೋದು. ಹಾಗಾಗಿ ಎಲ್ಲರೂ ಕೂಡ ಅವ್ರು ಹೆಂಗಿರ್ತಾರಂದರೆ ಡ್ಯೂಟಿ ಮ್ಯಾಗ ಭಾಳಷ್ಟು ಸ್ಟ್ರಿಕ್. ಅವ್ರು ನೋಡಿದ್ರೆ ಮೇಡಮ್ ಅವ್ರು ಭಾಳ ಸ್ಟ್ರಿಕ್ ಅದಾರ ಅಂತೇಳಿ ನನಗೊಂದು 2 ಸಲ ಅನಿಸಿತ್ತು. ಬಲ್ಲೆ ಸಮೀಪ ಹೋಲಕ್ಕೆ ಭಯ ಅನಿಸಿತ್ತು ಸ್ಟಾರ್ಟಿಂಗ್ನಲ್ಲಿ ಅದೇ ಕಾರ್ಯಕ್ರಮ. ಯಾಕಂದರೆ ಅವರೆಲ್ಲ ಅಲ್ಲಿ ಮೀಟಿಂಗ್ನಲ್ಲಿ ಅಲ್ಲಿ ನಾವು ಸ್ಟಾರ್ಟಿಂಗ್ ಹೋದಾಗ ಪೂರ್ವಭಾವಿ ಸಭೆ ಕರಿತಿದ್ರಲ್ಲ, ಅಲ್ಲಿ ಹೋದಾಗ ಮೇಡಮ್ ಅವರೆಲ್ಲ ಇರೋದು ನೋಡಿ ಮೇಡಮ್ ಅವ್ರು ಭಾಳ ಸ್ಟ್ರಿಕ್ ಆದರೆ ಯಾಕೋ ಸುಮ್ಮನೆ ಅವ್ರಿಂದ ದೂರ ಇರೋ ಅಂತ ಒಂದೊಂದ್ಸಲ ಅನಿಸಿತ್ತು. ಆದರೆ 1-2 ಕಾರ್ಯಕ್ರಮದಾಗ ಅಲ್ಲಿ ಅಟೆಂಡ್ ಅವ್ರು ಇಷ್ಟು ಫ್ರೆಂಡ್ಲಿ ಎಲ್ಲರ ಜೊತೆಗೆ ಇರೋದು ಹೋಗೋದು ನೋಡಿ ಆಯ್ತು. ನಾವೊಂದು ಹೋದ್ಸಲ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಾವು ಮಹಿಳಾ ದಿನಾಚರಣೆ ಮಾಡಿದ್ದೆವು. ಅಲ್ಲಿ ನಾನು ಆ್ಯಸಿಡ್ ಅಟ್ಯಾಕ್ ಮಹಿಳೆಯರು ಈ ರೀತಿ ಸ್ಕಿಟ್ ಒಂದು ಮಾಡಿದ್ದೆವು. ಅಲ್ಲಿ ಮೇಡಮ್ ಅವ್ರು ಬಂದಿದ್ದರು. ಅಲ್ಲಿ ಮೇಡಮ್ ಅವ್ರು ನನ್ನ ಸ್ಕಿಟ್ ನೋಡಿ ಒಮ್ಮೆಗೆ ಏನಂತಾರೆ ಡ್ಯೂಟಿ ಮ್ಯಾಗ ಅಷ್ಟೇ ಸ್ಟ್ರಿಕ್ಟು, ಅವರು ಕರ್ತವ್ಯ ಅಂತ ಬಂದಾಗ ಆ ರೀತಿ ಸ್ಟ್ರಿಕ್ಟಾಗಿರ್ತಾರೆ. ಅವ್ರ ಬಲ್ಲಿ ಹೃದಯ ಭಾಳಷ್ಟಿದೆ ಅಂತ ನೋಡ್ಲಿಕ್ಕೆ ಅವತ್ತು ಅವರಿಗೆ ಆನಂದ ಬಾಷ್ಪ ಒಂಥರ ಭಾವನೆ ಇದಾಗ್ಬಿಟ್ರು. ನಂಗೆ ನೋಡಿ ಅವತ್ತು ಅನ್ನಿಸ್ತೆ ಮೇಡಮ್ ಇಲ್ಲ ಭಾಳಷ್ಟು ಇದಾವೆ. ಕೆಲವೊಂದು ಮತ್ತು ಕಾರ್ಯಕ್ರಮಗಳು ಕಲ್ತಾಗ ಅವ್ರು ಭಾಳಷ್ಟು ಎಲ್ಲರೂ ನಮ್ಮ ಜೊತೆ ಫ್ರೆಂಡ್ಲಿಯಾಗಿದ್ದರು. ಭಾಳಷ್ಟು ಮಹಿಳೆಯರಿಗೆ ಕೂಡ ಸಪೋರ್ಟ್ ಮಾಡ್ತಾರೆ. ಕರ್ತವ್ಯ ನಿಷ್ಠೆಲಿಂತ ಹೆಂಗೆ ಹೆಸರು ಮಾಡ್ಯಾರಂದರೆ ಮೇಡಮ್ ಮೊನ್ನೆ ನಾವು ಅವ್ರ ಮನೆಗೆ ಹೋಗಿದ್ದಾಗ ಅವ್ರು ಮೇಡಮ್ ಥರ ಅಲ್ಲ, ನಮ್ಮ ಫ್ರೆಂಡ್ ನಾವು ಯಾರನ್ನ ಮನೆಗೆ ಹೋದಾಗ ನೆಂಟರು ಬೀಗರಾಗ ಯಾವ ರೀತಿ ಮಾಡ್ತೀವಲ್ಲ ಆ ರೀತಿ ನನಗೆ ಸತ್ಕಾರ ಮಾಡಿದ್ರು. ಹಾಗಾಗಿ ಅವರು ಗುಣ ನನಗೆ ಭಾಳಷ್ಟು ಚೆನ್ನಾಗಿ ಕಾಣ್ತು. ಈಗ ಯಾವುದೂ ಮುಂದೆ ನಮ್ಮ ಪೀಳಿಗೆಗೆ ಪ್ರತಿಯೊಬ್ಬರಿಗೆ ಇವರು ಒಂದು ಆದರ್ಶದಾಯಕ ಅಂತಹ ಅವ್ರ ಪ್ರೇರಣಾ ಮಾತುಗಳಾಗಿರ್ಬೋದು, ಅವ್ರು ಮಾಡೋಂಥ ಜವಾಬ್ದಾರಿಗಳು ನಮ್ಮ ಮಕ್ಕಳಿಗೂ ಪ್ರೇರಣೆ ಏರಿ ಮಕ್ಕಳು ಅದೇ ರೀತಿಯಾಗಿ ಬೆಳವಣಿಗೆ ಆಗೋಸ್ಕೋಸ್ಕರ ಅವ್ರ ಹಿತನುಡಿಗಳು ಕೇಳಿ ನಮ್ಮ ಮಹಿಳಾ ಮಣಿಗಳನ್ನೂ ಅವರಿಗೆ ಗೆಸ್ಟಾಗಿ ಕರೆಸಿದ್ರು. ಅವ್ರಿಗೆ ಎಲ್ಲರಿಗೆ ನಿಮಗೂ ಒಂದು ಮಾಹಿತಿ ಸಿಗ್ಬೋದು ಅನ್ನೋಕ್ಕೋಸ್ಕರ ನಾವು ಮೇಡಮ್ಗೆ ಕರ್ಸಿಸಲಕ್ಕೆ ಅವ್ರ ಪಾಪ ಒಂದೇ ಮಾತಿಗೆ ಅವ್ರು ವಾಕಿಂಗ್ ಮಾಡ್ಲತ್ತೀವಿ. ನಾವು ಹೇಳ್ರಿ ಮೇಡಮ್ ಈ ರೀತಿ ಅಂದ್ರೆ ಆಯ್ತು ರೀ ಜೊತೆ ಮೇಡಮ್ ಅವ್ರು ನೀವಾಗಿದ್ದಾಗ ಪರವಾಗಿಲ್ಲ ಅಂತ ಒಂದೇ ಮಾತಿಗೆ ಒಪ್ಕೊಂಡು ಇವತ್ತು ಅವ್ರ ಪಾಪ ಬ್ಯುಸಿ ಇದ್ದಾರೆ, ಅಂದು ನಮಗೋಸ್ಕರ ಬಂದಾರ. ಹಾಗಾಗಿ ತಮಗೆಲ್ಲರೂ ಕಡೆಯಿಂದ ಅವ್ರಿಗೆ ಇನ್ನೊಂದ್ಸಲ ಮಹಿಳಾ ದಿನಾಚರಣೆ ಶುಭಾಶಯ ಕೊಡ್ತಾ ಧನ್ಯವಾದಗಳು ಜ್ಯೋತಿ ನಲ್ಲ ಅವರಿಗೆ.
ಈಗ ಅತಿಥಿಗಳಾದ ಶ್ರೀಮತಿ ಪ್ರಿಯಾಂಕಾ ಧನುಶ್ರೀ ದರ್ಶಿಕಾರ್ ಮೇಡಮ್ ಅವರಿಂದ 2 ಮಾತುಗಳನ್ನು ಆಡಬೇಕೆಂದು ಕೇಳ್ಬೋದು. ಸೊ ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ ಬಿಲೇಟೆಡ್ ವಿಶಸ್ ಎಲ್ರಿಗೂ ಕೂಡ. ಆಮೇಲೆ ಇವತ್ತಿನ ಕಾರ್ಯಕ್ರಮಕ್ಕೆ ಇವತ್ತೊಂದು ಆಯೋಜಿಸತಕ್ಕಂಥ ಜ್ಯೋತಿಯವರಿಗೂ ಹಾಗೂ ನನ್ನ ಜೊತೆ ಇಲ್ಲಿ ಹಂಚ್ಕೊಂಡಿದ್ದ ಶಿಕ್ಷಕರಿಗೂ ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ವುಮೆನ್ಸ್ ಡೇ, ನಾವು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಮಾರ್ಚ್ 8ನೇ ತಾರೀಕನ್ನು ನಾವು ಆಚರಣೆ ಮಾಡ್ತೀವಿ. ಈ ಸತಿ ಪ್ರತಿ ಸರಿ ಭಾಳಷ್ಟು ಸ್ಕೂಲ್ಸಿಂದ ಕಾಲೇಜಸ್ಸಿಂದ ವುಮೆನ್ಸ್ ಡಿಗ್ರಿ ಕಾಲೇಜ್ ಆಗಿರಲಿ ಅಥವಾ ಎಲ್ಲ ಕಡೆಯಿಂದ ಆಹ್ವಾನ ಬಂದಿತ್ತು ನನಗೆ. ಬಟ್ ಕಾರಣಾಂತರಗಳಿಂದ ಏನೋ ಒಂದು ಬಿಸಿ ಶೆಡ್ಯೂಲ್ ಅಥವಾ ಪ್ರೀ ಪ್ಲ್ಯಾನ್ಡ್ ಮೀಟಿಂಗ್ಸ್ ಇರೋದ್ರಿಂದ ನನಗೆ ಅಟೆಂಡ್ ಆಗ್ಲಿಕ್ಕೆ ಆಗಿರಲಿಲ್ಲ. ಬಟ್ ಈಗ ಅನಿಸಿತ್ತು ಇದೊಂದು ಸರ್ತಿ ಗ್ಯಾಪ್ ಆಯ್ತಲ್ಲ, ಒಂದು ವ್ಯಾಕ್ಯೂಮ್ ಥರ ಕ್ರಿಯೇಟ್ ಆಯ್ತಲ್ಲ, ಅಟೆಂಡ್ ಆಗಿಲ್ಲ ಯಾವುದು ಅಂತ. ಬಟ್ ಅಟೆಂಡ್ ಆಗ್ತಾ ಇದ್ದೀನಿ, ಖುಷಿ ಆಗ್ತಾ ಇದೆ ನಮ್ಮೆಲ್ಲರಿಗೂ ಕೂಡ ಸೇರಿಕೊಂಡು. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅನಿಸ್ತಾ ಇಲ್ಲ, ಇನ್ನೊಂದು ಮನೆಯಲ್ಲಿ ಎಲ್ಲರ ಜೊತೆ ಸೇರ್ಕೊಂಡಿದ್ದೀವಿ, ಒಂದು ಗೆಟ್ ಟುಗೆದರ್ ಥರ ಅಂತ ಅನಿಸ್ತಾ ಇದೆ. ದ ವೆಲ್ಕಮ್ ವಾಸ್ ವೆರಿ ಓವರ್ವೆಲ್ಮಿಂಗ್. ಥ್ಯಾಂಕ್ ಯು ಫಾರ್ ದ್ಯಾಟ್. ಸೊ ವುಮೆನ್ಸ್ ಡೇ ಅಂತ ಬಂದಾಗ ನಾವೆಲ್ಲ ಎಲ್ರಿಗೂ ಗೊತ್ತೇ ಇದೆ, ವಿ ಆರ್ ಹ್ಯಾವಿಂಗ್ ಸೊ ಮಚ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. ಒಂದು ದಿನ ಮನೆಯಲ್ಲಿ ಯಾರಾದ್ರೂ ಮನೆಯಿಂದ ಪುರುಷರು 1-2 ದಿನ ಹೊರಗಡೆ ಪಿಕ್ನಿಕ್ ಟೂರ್ ಹೋದರೆ ಏನು ಅನ್ಸೋದಿಲ್ಲ. ಅದೇ ರೀತಿ ಯಾರಾದರೂ ಮನೆಯಲ್ಲಿ ಹೆಣ್ಮಕ್ಳು ಒಂದು ಪಿಕ್ನಿಕ್ ಅಥವಾ ಟೂರ್ಗಂತ ಒಂದು 8 ದಿನ ಹೋದರೆ ತುಂಬ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ಇಲ್ಲಿ. ರೈಟ್ ಫ್ರಮ್ ಮಕ್ಕಳನ್ನ ನೋಡ್ಕೊಳ್ಳೋದಾಗಿರಲಿ ಅಥವಾ ಮನೆ ನಡೆಸೋದಾಗಿರಲಿ, ತುಂಬ ನಾವು ಹೇಳ್ತೀವಿ ವಿ ಹ್ಯಾವ್ ಸೊ ಮಚ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. ಇವಾಗ ಎಷ್ಟೇ ಆಗಿರಲಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಏನೇ ಆದರೂ, ನನ್ನದೇ ಎಕ್ಸಾಂಪಲ್ ನಾನು ಹೇಳ್ತೀನಿ, ಇಬ್ಬರು ವರ್ಕಿಂಗ್ ಇದ್ರೂ ಕೂಡ ಬಟ್ ಮನೆಗೆ ಬಂದುಬಿಟ್ಟು ಯಾರು ನೋಡಬೇಕು ಅಂತಂದರೆ ಇಟ್ ಈಸ್ ಒನ್ಸ್ ಅಗೇನ್ ಮನೆಯಲ್ಲಿ ಯಾರು ಹೆಂಡತಿನೇ ನೋಡಬೇಕು, ಅಲ್ಲಿ ಮನೆಯಲ್ಲಿ ಯಜಮಾನಿ ಯಾರು ಅವರನ್ನೇ ನೋಡಬೇಕು. ಸೊ ಹಾಗಾಗಿ ನಾವೇನು ಹೇಳ್ತೀವಿ ರೆಸ್ಪಾನ್ಸಿಬಿಲಿಟಿ ಶೇರಿಂಗ್ ಅಂತ, ಅದು ಯಾರು ಮಾಡ್ತಾರೋ ಅದು ಅದೇ ಚಂದ ಅಂತ ನನಗೆ ಅನ್ಸುತ್ತೆ. ತುಂಬ ಜನ ಫೆಮಿನಿಸ್ಟ್ ಹಂಗಿಂಗ್ ಅಂತ ಹೇಳ್ತಾರೆ, ಬಟ್ ಯಾರ ಕೆಲಸ ಯಾರು ಮಾಡ್ಕೊಂಡು ಹೋದರೆ ದಟ್ ಈಸ್ ದ ವಾಟ್ ಇಟ್ಸ್ ಅ ಬ್ಯೂಟಿ ಅಂತ ನನಗೆ ಅನ್ಸುತ್ತೆ. ಇಟ್ ಇಸ್ ಮೈ ಪರ್ಸನಲ್. ಸೊ ಅದೊಂದು ಸಾಕಷ್ಟು ಜನ ಹೆಣ್ಮಕ್ಳು ಇದ್ದೀರಾ ಇಲ್ಲಿ. ನಿಮಗೆ ಏನು ಹೇಳೋದಂದರೆ, ನಾವು ದಿನನಿತ್ಯ ನಾವು ನೋಡ್ತಾ ಇರ್ತೀವಿ ಕೆಲಸ ನಮ್ಮದು ಎಷ್ಟು ಯಾವ ಥರ ಎಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕೇಸಸ್ನ ನಾವು ಹ್ಯಾಂಡಲ್ ಮಾಡ್ತಾ ಇರ್ತೀವಿ. ಸೊ ಎಲ್ಲ ಹೆಣ್ಮಕ್ಳು ಇದ್ದೀರಾ, ಸಾಕಷ್ಟು ಜನ ಮನೇಲಿ ನಿಮಗೂ ಹೆಣ್ಮಕ್ಳು ಇದ್ದಾರೆ, ಯು ಆರ್ ಆಲ್ಸೋ ಹ್ಯಾವಿಂಗ್ ಡಾಟರ್ಸ್. ಸೊ ತುಂಬ ಏನು ಹೇಳ್ತೀವಿ, ವಿ ಶುಡ್ ಹ್ಯಾವ್ ಅನ್ ಎಕ್ಸ್ಪೋಜರ್. ಇವತ್ತು ನಾವು ಬರ್ತಕ್ಕಂಥ ಹಿಂದೆಯಿಂದ ನಾವು ಬಂದಿದ್ದೀವಿ, ಇಟ್ ಈಸ್ ಫ್ರಮ್ ಅವರ್ ಆನ್ಸೆಸ್ಟರ್ಸ್ ಅಂತ ನಾವು ಹೇಳ್ಬೋದು. ಸೊ ವಿ ಆರ್ ಕಮಿಂಗ್ ಫ್ರಮ್ ದ್ಯಾಟ್ ಸೊಸೈಟಿ. ಅನ್ನೋಯಿಂಗ್ಲಿ ಆರ್ ನೋಯಿಂಗ್ಲಿ ನಾವು ಏನು ಮಾಡಿರ್ತೀವಿ ಅಂತಂದರೆ, ಹೆಣ್ಮಕ್ಳಿಗೆ ಸುಮ್ಮನಿರು, ಶಾಂತ ಇರು, ಅದು ಬೇಕು ಅಂತ ಅಲ್ಲ, ಮೇ ಬಿ ಇಟ್ ಹ್ಯಾಸ್ ಕಮ್ ಲೈಕ್ ದಟ್. ಸೊ ಅದೇ ರೀತಿ ನಾವು ಬೆಳೆಸೋಕ್ಕೆ ಟ್ರೈ ಮಾಡ್ತೀವಿ. ಯಾರು ಭಾಳ ಒಬಿಡಿಯೆಂಟ್ ಇದ್ದಾರೆ, ಯಾರು ಭಾಳ ಶಾಂತ ಇದ್ದಾರೆ, ಶಿ ಇಸ್ ಕಾಲ್ಡ್ ಆಸ್ ಅ ವೆರಿ ಸಾಫ್ಟ್ ಆ್ಯಂಡ್ ಕೂಲ್ ಡಾಟರ್. ಯಾರು ಭಾಳ ಕ್ವೆಶನ್ ಮಾಡ್ತಾರೆ, ಯಾರು ಭಾಳ ಜಗಳಗಂಟಿ ಇರ್ತಾರೆ, ಅವ್ರಿಗೆ ಏನು ಹೇಳ್ತೀವಿ ನಾವು ಅಂದರೆ, ಅದನ್ನ ನೋಡಿ ಕಲಿ ಅಂತ ಹೇಳ್ತೀವಿ. ನೋ, ಶಿ ಇಸ್ ರೈಟ್. ಸೊ ಇದು ಬಂದಿರೋದು ಆ ಥರನೇ ಇದೆ. ಸೊ ನಾವು ಇವಾಗಿಂದ ಏನಿದೆ ಅಂತಂದರೆ, ದ ಥಿಂಗ್ಸ್ ಆರ್ ಚೇಂಜಿಂಗ್ ವೆರಿ ರ್ಯಾಪಿಡ್ಲಿ. ನಾವು ಹೊರಗಡೆ ಏನು ನೋಡ್ತಾ ಇದ್ದೀವಿ, ನಾವು ಇರ್ತಕ್ಕಂಥ ಎನ್ವಿರಾನ್ಮೆಂಟ್, ಅಟ್ಮಾಸ್ಫಿಯರ್, ಇಟ್ ಇಸ್ ಚೇಂಜಿಂಗ್ ವೆರಿ ರ್ಯಾಪಿಡ್ಲಿ. ಅಲ್ಲೇನಾಗ್ತಾ ಇದೆ, ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ, ಇರೆಸ್ಪೆಕ್ಟಿವ್ ಆಫ್ ಜೆಂಡರ್. ಸೊ ಇವಾಗ ನಮಗೆ ಸಾಕಷ್ಟು ಜನ ಹೇಳ್ತಾರೆ, ಲೇಡೀಸ್ ಆಗಿ ತಹಸೀಲ್ದಾರ್ ನಾವು ಫಸ್ಟ್ ಟೈಮ್ ನಾವು ನೋಡಿರೋದು, ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ದಟ್ ಈಸ್ ಥ್ಯಾಂಕ್ ಯು. ಬಟ್ ಏನಾಗುತ್ತೆ ಗೊತ್ತಾ, ವೆನ್ ಯು ಸಿಟ್ ಆನ್ ದಟ್ ಚೇರ್, ದ ಜೆಂಡರ್ ಡಸಂಟ್ ಮ್ಯಾಟರ್. ಸೊ ಅಲ್ಲಿದ್ದಾಗ ನೀವು ಎಷ್ಟು ಜಸ್ಟಿಸ್ ಕೊಡ್ತೀರಾ ಆ ಚೇರ್ಗೆ, ದಟ್ ಈಸ್ ಇಂಪಾರ್ಟೆಂಟ್. ಸೊ ಹಾಗಾಗಿ ನಮ್ಮ ಡಿಸ್ಟಿಕಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ, ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಮಹಿಳೆ, ಆಮೇಲೆ ಸಬ್ ಡಿವಿಷನ್ ಕಲಬುರಗಿ ಅಂತ ಒಂದು ಚಾಲೆಂಜಿಂಗ್ ಸಬ್ ಡಿವಿಷನಲ್ಲಿ ಅಲ್ಲಿ ಕೂಡ ಮಹಿಳಾ ಅಧಿಕಾರಿ ಇದ್ದಾರೆ, ಇಲ್ಲಿ ಸೇಡಮಲ್ಲಿ ಆಗಿದೆ ತಹಸೀಲ್ದಾರ್ ಅಂತ. ಸೊ ನಾವು ಸಾಕಷ್ಟು ಜನ ಇವಾಗ ಏನು ನೋಡ್ತಾ ಇದ್ದೀವಿ ಅಂತಂದರೆ, ಆ ಮೈಂಡ್ಸೆಟ್ ಚೇಂಜ್ ಆಗ್ತಾ ಇದೆ. ಮುಂಚೆ ಏನು ಇರ್ತಾ ಇತ್ತು, ಹೆಣ್ಮಕ್ಳು ಹೊರಗಡೆ ಆಫೀಸ್ಗೆ ಡ್ಯೂಟಿಗೆ ಹೋಗಬೇಕು ಅಂದರೆ ಟೀಚಿಂಗ್ ಪ್ರೊಫೆಷನ್ ಇಸ್ ಬೆಸ್ಟ್ ಅಂತ ತುಂಬ ಜನ ದೇ ಯೂಸ್ ಟು ಹ್ಯಾವ್ ಇಟ್ ಇನ್ ದೇರ್ ಮೈಂಡ್. ಇವಾಗ ಹಂಗಿಲ್ಲ, ಚೇಂಜ್ ಆಗ್ತಾ ಇದೆ. ಒಂದು ಟೀಚಿಂಗ್ ಪ್ರೊಫೆಷನ್ಗೆ ಹೋಗ್ತಾ ಇದ್ದು, ಇಲ್ಲ ಒಂದು ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಗ್ತಾ ಇತ್ತು. ಬಟ್ ನಾವು ಥಿಂಗ್ಸ್ ಆರ್ ಚೇಂಜಿಂಗ್ ಎಲ್ಲ ಫೀಲ್ಡ್ಸಲ್ಲಿ, ಬೀಟ್ ಇನ್ ಅಡ್ಮಿನಿಸ್ಟ್ರೇಷನ್, ಬೀಟ್ ಇನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್, ಬೀಟ್ ಇನ್ ದ ಮೆಡಿಕಲ್, ಎಲ್ಲ ಕಡೆಯೂ ಕೂಡ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಎಲ್ಲ ಕಡೆ. ನನಗೆ ಇನ್ನೂ ನೆನಪಿದೆ, ನಮ್ಮ ಕಾಲೇಜಲ್ಲಿ ನಂದು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ಐ ಆಮ್ ಫ್ರಮ್ PDA ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ BM.Tech ಎಲ್ಲ ಅಲ್ಲೇ ಮುಗಿಸಿದ್ದು ನಾನು. ಸೊ ಅಲ್ಲಿ ಜಾಸ್ತಿ ಜನ ನಾವು ಅಡ್ಮಿಷನ್ಸ್ ನೋಡೋದಾಗಿದ್ರೆ, ಇಟ್ ಯೂಸ್ ಟು ಬಿ ಇನ್ CS, ಅದು ಬಿಟ್ಟರೆ E&C, ಅದು ಬಿಟ್ಟರೆ ITL. ಸಿವಿಲಲ್ಲಿ ತುಂಬ ಕಡಿಮೆ ಜನ ಇರ್ತಾ ಇದ್ರು, ಒಬ್ಬರು ಇಬ್ಬರು ಅಂತ ಹೇಳಿ. ಬಟ್ ಇವಾಗ ಆಗ್ತಾ ಇಲ್ಲ, ಅದು ಥಿಂಗ್ಸ್ ಆರ್ ಚೇಂಜಿಂಗ್. ಸೊ ಮೆಕ್ಯಾನಿಕಲ್ ಫೀಲ್ಡಲ್ಲಾಗಿರಲಿ, ಸಿವಿಲ್ ಡಿಪಾರ್ಟ್ಮೆಂಟಲ್ಲಾಗಿರಲಿ, ಥಿಂಗ್ಸ್ ಆರ್ ಚೇಂಜಿಂಗ್. ನೀವು ಕೂಡ ಈ ಫ್ಯಾಕ್ಟ್ರಿ ಪ್ರಿಮೈಸಸಲ್ಲಿ ತುಂಬ ವರ್ಷದಿಂದ ಇದ್ದೀರಾ ಅಂತ ಐ ಥಿಂಕ್.
ಸೊ ಮುಂಚೆ ನೀವು ನೋಡ್ತಾ ಇದ್ದಿದ್ರೆ ದೇರ್ಸ್ ಟು ಬಿ ಓನ್ಲಿ ಮೇಲ್ ಫೇಸಸ್ ಜಾಸ್ತಿ ಇರ್ತಾ ಇತ್ತು ಇಂಡಸ್ಟ್ರೀಸಲ್ಲಿ. ಬಟ್ ಇವಾಗ ಥಿಂಗ್ಸ್ ಆರ್ ಚೇಂಜಿಂಗ್. ಎಲ್ಲರೂ ಕೂಡ ಇಟ್ ಹಸ್ ಬಿಕಮ್ ಏನು ಹೇಳ್ತೀವಿ, ಎಲ್ಲರೂ ಇಂಟ್ರೆಸ್ಟ್ ತೊಗೊಳ್ತಾ ಇದ್ದಾರೆ. ಲೇಡೀಸ್ ಕೂಡ ಜಾಸ್ತಿ ಜನ ನಾವೇನು ನೋಡ್ತಾ ಇದ್ದೀವಿ, ಲೇಡೀಸ್ ಎಂಪ್ಲಾಯ್ಮೆಂಟ್ ಏನಿದೆ ದಟ್ ಈಸ್ ಆಲ್ಸೋ ನೋಡ್ತಾ ಇದ್ದೀವಿ ಫ್ಯಾಕ್ಟ್ರಿಯಲ್ಲಿ. ಸೊ ಒಂದು ವುಮೆನ್ ಎಂಪವರ್ಮೆಂಟ್ ಅಂತ ನಾವು ಏನು ಇದು ಮಾಡ್ತಾ ಇದ್ದೀವಿ ಎಲ್ಲ ಸೆಕ್ಟರ್ಸಲ್ಲಿ ನಾವು ಕೂಡ ಮುಂದೆ ಬರ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅವಕಾಶ ಸಿಗುತ್ತೆ, ಇಲ್ಲ ಅಂತಲ್ಲ, ವಿ ನೀಡ್ ಟು ಟ್ರೈ. ಬಟ್ ಅವಕಾಶ ಯಾವಾಗ ಬರುತ್ತಲ್ಲ ಅದನ್ನು ನಾವು ಎಷ್ಟು ಒಳ್ಳೆ ರೀತಿಯಾಗಿ ನಾವು ಉಪಯೋಗಿಸ್ತೀವಿ, ಎಷ್ಟು ಒಳ್ಳೆ ರೀತಿಯಿಂದ ಮುಂದೆ ಬರ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಸೊ ಹೆದರಬಾರ್ದು ಯಾವುದೇ ಇದು ಕೂಡ, ಯಾವುದೇ ಚಾಲೆಂಜ್ ಬಂದರೂ ಕೂಡ ಯು ಶುಡ್ ಅಕ್ಸೆಪ್ಟ್ ಇಟ್ ಆ್ಯಂಡ್ ಏನಿದ್ರು ಫೇಸ್ ಮಾಡಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಸೊ ನಮಗೆ ಎಷ್ಟೋ ಕೇಸಸ್ ಬರ್ತಾ ಇರ್ತವೆ. ಸೊ ಅಲ್ಲಿ ನೋಡ್ತಾ ಇರ್ತೀವಿ ಫಿಮೇಲ್ಸ್ ಹ್ಯಾರಾಸ್ಮೆಂಟ್ ಕೂಡ ನಡೀತಾ ಇರುತ್ತೆ. ನಮಗೆ ಇನ್ಕ್ವೆಸ್ಟ್ ಕೇಸಸ್ ಬರುತ್ತೆ. ಸೊ ಇನ್ಕ್ವೆಸ್ಟ್ ಕೇಸಸ್ ಅಂದರೆ ಇಷ್ಟು ವರ್ಷದ ಮದುವೆ ಒಳಗಡೆ ಹೆಣ್ಮಗಳದ್ದು ಏನಾದರೂ ಅನ್ಯಾಚುರಲ್ ಡೆತ್ ಆಯಿತು ಅಂತಂದರೆ ಸೊ ನಾವು ತಹಸೀಲ್ದಾರ್ಸಲ್ಲಿ ಹೋಗ್ಬಿಟ್ಟು ಏನಾಗಿದೆ ಅಂತ ವಿ ನೀಡ್ ಟು ಗಿವ್ ಅ ರಿಪೋರ್ಟ್ ಅದು. ಬಟ್ ಸಾಕಷ್ಟು ಕೇಸಸಲ್ಲಿ ಏನಾಗುತ್ತೆ, ಕಾಂಪ್ರಮೈಸ್ ಆಗಿಬಿಡ್ತಾರೆ ಸೊ ಫ್ಯಾಮಿಲೀಸ್. ಸೊ ದಟ್ ಈಸ್ ಒನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಎಲ್ಲರೂ ಕೂಡ ಸ್ಟ್ರಾಂಗ್ ಆಗಿ ವೆನ್ ಇಟ್ ಕಮ್ಸ್ ಟು ಯರ್ ನೆಕ್ಸ್ಟ್ ಜನ್ರೇಷನ್ ಎಲ್ಲ ನಿಮ್ಮ ಮಕ್ಕಳನ್ನ ಕೂಡ ಸ್ಟ್ರಾಂಗ್ ಆಗಿ ಬೆಳೆಸಿ. ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಎಲ್ಲಿ ಹೋದ್ರೂ ನಾನು ಅದೇ ಹೇಳ್ತೀನಿ, ಎಸ್ಪೆಷಲಿ ಇವತ್ತಲ್ಲಿ ಇಲ್ಲೇ ಕಾಲೇಜ್ ಹೋಗೋರು ಯಾರೂ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಸೊ ಕಾಲೇಜ್ಗೆ ಹೋಗೋ ಹುಡುಗರು ಯಾರ್ಯಾರೇ ಇದ್ದೀರಾ, ಸೊ ಡಿಸ್ಟ್ರಾಕ್ಷನ್ ಈಸ್ ದೇರ್, ಇಲ್ಲ ಅಂತ ನಾನು ಹೇಳಲ್ಲ. ಬಿಕಾಸ್ ಇವತ್ತು ನಾಳೆ ಸೋಷಿಯಲ್ ಮೀಡಿಯಾಕ್ಕೆ ಏನಿದೆ ಎಲ್ಲ ಎಕ್ಸ್ಪೋಜರ್ ಜಾಸ್ತಿ ಇರೋದ್ರಿಂದ ಡಿಸ್ಟ್ರಾಕ್ಷನ್ ಇರುತ್ತೆ. ಬಟ್ ನಾನು ಎಲ್ಲೇ ಕಾಲೇಜಲ್ಲಿ ಹೋದ್ರೂ ಕೂಡ ಫಸ್ಟ್ ನಿಮ್ಮದು ಕೆರಿಯರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆರಿಯರಲ್ಲಿ ನೀವು ಮುಂದೆ ಹೋದರೆ ಡೆಫಿನೆಟ್ಲಿ ಯು ವಿಲ್ ಹ್ಯಾವ್ ಅ ಬೆಟರ್ ಸೆಲೆಕ್ಷನ್ ಆ್ಯಂಡ್ ಬೆಟರ್ ಚಾಯ್ಸ್. ಸೊ ಆ ರೀತಿ ನಿಮಗೂ ಕೂಡ ಎಲ್ಲರಿಗೂ ಕೂಡ ಹೇಳಕ್ಕೆ ಹೇಳ್ತೀನಿ. ಸೊ ದಟ್ ಅ ಮೆಸೇಜ್ ಪಾಸಸ್ ಆನ್ ಟು ಎವರ್ ಇಸ್ ರಿಲೇಟೆಡ್ ಟು ದ್ಯಾಟ್. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಆ್ಯಕ್ಚುಲಿ ನಾನು ಎಷ್ಟು ಲೇಟ್ ಆಗುತ್ತೆ ಏನೋ ಅಂದ್ಕೊಂಡಿದ್ದೆ. ಲಕ್ಕಿಲಿ ಮೀಟಿಂಗ್ 6:30 ಮುಗೀತು. 2 ಗಂಟೆಗೆ ಸ್ಟಾರ್ಟ್ ಆಗಿತ್ತು, 6:30 ಮುಗೀತು. ಬಂದುಬಿಟ್ಟು ಇಲ್ಲೇ ಬಂದಿದ್ದು ನಾನು ಡೈರೆಕ್ಟ್ ಫ್ರೆಂಡ್ಶಪ್ ಆಗಿ. ಸೊ ಇಟ್ ವಾಸ್ ರಿಯಲಿ ಅ ಗುಡ್ ಫಂಕ್ಷನ್. ಒಂದು ಗೆಟ್ ಟುಗೆದರ್. ನಾನು ಸಾಕಷ್ಟು ಜನರಿಗೆ ಇಲ್ಲಿ ನೋಡಿರಲಿಲ್ಲ, ಭಾಳ ದಿನದಿಂದ ಇದ್ರೂ ಕೂಡ ಪರ್ಫೆಕ್ಟ್ ಇದ್ದಾರೆ ಇದರಲ್ಲಿ. ಸೊ ಎಲ್ಲರಿಗೂ ಕೂಡ ಮತ್ತೆ ನೀವು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಮತ್ತೆ ಎಲ್ಲರಿಗೂ ಕೂಡ ಮತ್ತೊಂದು ಸರಿ ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.